ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 19ನೇ ತಾರೀಕು ಬಸವಣ್ಣನವರ ಜಯಂತಿ ಕೂಡ ಇದೆ. ಅದರ ಜೊತೆಗೆ ಅಕ್ಷಯ ತೃತೀಯದ ಹಬ್ಬ ಕೂಡ ಜೊತೆಗಿದೆ. ಈ ದಿನ ಚಿನ್ನ ತರೋದು ಒಂದು ಕಡೆ ಆದರೆ ನಿಮ್ಮ ಜೀವನದ ದಾರಿದ್ರ್ಯ ಹೋಗಿ ಅದೃಷ್ಟ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತಹ ವಿಶೇಷವಾದ ಕೆಲಸಗಳನ್ನ ಮಾಡಿ. ಹಾಗಾದರೆ ಆ ಕೆಲಸ ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಈ ದಿನ ಮಾಡುವಂತಹ ಕೆಲಸವೇ ದಾಸೋಹ ಅಥವಾ ಅನ್ನದಾನ. ಈ ದಿನ ಮಾಡುವಂತಹ ಒಂದು ದಾನ ಕೋಟಿ ಪುಣ್ಯ ಅನ್ನೋದು ಸಿಗುತ್ತದೆ. ಈ ದಿನ ನಿಮ್ಮ ಸಂಪತ್ತು ಅಕ್ಷಯವಾಗಿಸುತ್ತದೆ. ಈ ದಿನದಂದು ನಿಮ್ಮ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಹೊಸ್ತಲಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಅಕ್ಷಯ ದಿನದಂದು ಮಹಾಲಕ್ಷ್ಮಿ ದಿನ ನಿಮ್ಮ ಹೊಸ್ತಿಲಿಗೆ ಬರುತ್ತಾರೆ. ಹೊಸ್ತಿಲಲ್ಲಿ ದೀಪವನ್ನು ಹಚ್ಚೋದನ್ನು ಮರಿಬೇಡಿ. ನಿಮಗೆ ಚಿನ್ನ ತರೋದಕ್ಕೆ ಆಗದೇ ಇದ್ದರೆ ನಿಮ್ಮ ಮನೆಯಲ್ಲಿರುವಂತಹ ಬೆಳ್ಳಿ ನಾಣ್ಯಗಳಿಂದ ಹಾಲಿನಿಂದ ತೊಳೆಯಿರಿ, ದಕ್ಷಿಣ ದಿಕ್ಕಿಗೆ ಇಟ್ಟು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ. ಅಕ್ಷಯ ಎಂದರೆ ಎಂದಿಗೂ ಮುಗಿಯದ ಸಂಪತ್ತು ಅಂತ ಅರ್ಥ. ಈ ಪೂಜೆಯಲ್ಲಿ ಯಾವಾಗಲೂ ನಿಮಗೆ ಹಣ ಓಡಾಡುತ್ತಿರುತ್ತದೆ. ಈ ದಿನದಂದು ಶಿವನ ಒಂದು ದರ್ಶನ ಮಾಡೋದು ಸರ್ವಶ್ರೇಷ್ಠ. ಇಷ್ಟಲಿಂಗ ಪೂಜೆಯನ್ನು ಮಾಡಿ, ಇಲ್ಲವಾದರೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಭೇಟಿಯಾಗಿ ಬನ್ನಿ. ಆ ದಿನದಂದು ಬಸವಣ್ಣನವರ ವಚನವನ್ನು ಕೇಳಿ. ಇದು ನಿಮ್ಮ ದೇಹಕ್ಕೆ ಶಿಸ್ತು ಅನ್ನೋದು ತಂದು ಕೊಡುತ್ತದೆ. ಈ ದಿನ ಮರೆತು ಕೂಡ ಯಾರೂ ಕೂಡ ಸಿಟ್ಟು ಮಾಡಲಿಕ್ಕೆ ಹೋಗಬೇಡಿ, ಬೇಜಾರು ಮಾಡಿಸಲಿಕ್ಕೆ ಹೋಗಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳಿ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನನ್ನ ಪೇಜಾದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.